ಸಂತಸದಳು ಸಂಗಾತಿಯಾಗಲಿಲ್ಲ, ಆದರೂ ಸುಖವನ್ನು ಸುಳಿದಂತಾಯಿತು. ಪ್ರೀತಿ ಎಂಬ ಸಂಕೋಲೆ ಭಯವೋ ಏನು ಸುಖವೋ ಏನು ಅಂತ ಅಚ್ಚರಿಯಿದೆ. ಇದೀಯ ಮೇಲೆ ಪದಗಳ ರೂಪಗಳಂತೂ ವಿಚಿತ್ರವಾಗಿ ನಿನ್ನ ಕಣ್ಣೋಟ ಕಣ್ಣಾಟ ನೋಡಪ್ಪ, ಕಣ್ಣೋಟ ಕಣ್ಣ ಓಟ ಕಣ್ಣ ಆಟ ಕಮ್ಮಾಟ, ಕಣ್ಣಳು ಕಾಣಲಿಲ್ಲ ಆದರೂ ಭಯವನ್ನು ಕಂಡಂತಾಯಿತು. ಅವಳ ನೆನಪಿನಲ್ಲೇ ಈ ತರದ ಒಂದು ಸಂಗತಿಗಳಿರ್ತವೆ. ಅಂತ ಒಂದು ಈ ಪ್ರೇಮದ ಭಾವಗಳ ಬಗ್ಗೆ ಇದೆ. ಸೋಜಿಗ ನೋಡಿ, ಎಷ್ಟೊಂದು ಸೋಜಿಗ ಅಂದ್ರೆ ಎಷ್ಟು ನೆನಪುಗಳು ಹೇಳಕ್ಕೆ ನೆನಪೇ ಸಾಲದು, ಬರೆಯಲಿಕ್ಕೆ ಪದವೇ ಒದಗದು. ಇದು ನೋಡಿ, ಕುಂತರೆ ದಿನ ಸಾಲದು, ನಡೆದರೆ ನೆಲವೂ ಸಾಲದು. ಎಷ್ಟು ಬರೀತೀವಿ, ಆಕಾಶ ಸಾಲದು ಅನ್ನೋ ಒಂದು ಮಾತಿದೆ. ನೀ ಕೊಟ್ಟ ನೆನಪು, ನೀ ಬಿಟ್ಟ ನೆನಪು ಬರೀ ಇಷ್ಟಲ್ಲ, ಆ ನೆನಪು ಎಷ್ಟೆಷ್ಟೋ ನೆನಪು, ಬರೀ ನೆನಪು, ಇವಳದೇ ನೆನಪು ಅವಳಿಗೆ. ಆಮೇಲೆ ಕಾಯುವೆ ನಿನಗಾಗಿ ಅಂತ, ವರ್ಷ ನೂರಾದರೇನು ಹರ್ಷ ನನಗೆ ನಿನ್ನ ನೆನಪೇ ಗೆಳತಿ. ನಾನು ಮೊದಲೇ ಓದ್ತಾ ಇದ್ದೀನಿ. ವರ್ಷ ನೂರಾದರೇನು ಗೆಳತಿ, ಕಾಯುವೆ ನಿನಗಾಗಿ ಹರ್ಷ ನನಗೆ ನಿನ್ನ ನೆನಪೇ ಗೆಳತಿ. ಮನಸ್ಸು ನನ್ನೆಡೆ ಬೀರುವ ತನಕ, ನೋಟ ನನ್ನನ್ನೇ ನೋಡುವ ತನಕ, ಪ್ರೀತಿ ನನ್ನೆಡೆ ಅರಿಯುವ ತನಕ, ನಾ ಬೇಕು ಎಂದೆನಿಸುವ ತನಕ ಕಾಯುವುದು ಗೆಳತಿ ನಿನಗಾಗಿ. ಕನ್ನಡಿಯು ಒಡೆದರೆ ನೋಡುವುದು ಹೇಗೆ? ಪ್ರಶ್ನೆಗಳು ತುಂಬಾ ಕಡೆ ನೋಡಿ. ಹೃದಯ ಒಡೆದರೆ ಕೂಡುವುದು ಹೇಗೆ ಗೆಳತಿ? ದೇಹವು ಸುಟ್ಟರೆ ಬದುಕುವುದು ಹೇಗೆ ಗೆಳತಿ? ನನ್ನ ಬಿಟ್ಟು ನಿನ್ನ ಬದುಕು ಹೇಗೆ ಹೇಗೆ ಗೆಳತಿ? ಇಲ್ಲಿ ನೋಡಿ, ಪ್ರಶ್ನೆಗಳೇ ತುಂಬಿರಲು ಉತ್ತರ ನೀನೇ ಗೆಳತಿ. ಕಾಯುವುದು ನಿನಗಾಗಿ, ಕಾಯುವುದು ನಿನಗಾಗಿ. ಈ ಒಂದು ಪದ್ಯ ಬಹಳ ಚೆನ್ನಾಗಿದೆ, ಬೇಕಾದಷ್ಟು ಚೆನ್ನಾಗಿದೆ ಅವು. ಹೀಗಾಗಿ ಇಂಥ ತುಂಬಾ ಪದ್ಯಗಳು ಬೇಕಾಗಿದೆ. ಆಮೇಲೆ ಹೆಣ್ಣು ಗಂಡಿನ ಸರಸದಲ್ಲಿ ಅವಳು ಬೇಕು ಅನ್ನೋದು ಬೇಡ ಅನ್ನೋದು, ಬೇಕು ಅನ್ನೋದು ಬೇಕು ಬೇಡ ಅನ್ನೋದು ದೊಡ್ಡ ಪದ್ಯ ಇದೆ ಇಲ್ಲಿ. ಅದನ್ನ ಓದಕ್ಕೆ ಹೋಗೋದಿಲ್ಲ ನಾನು. ಈ ಬೇಕು ಅನ್ನೋದು ಬೇಡ ಅನ್ನೋದು ಅವಳ ಒಂದು ಮುನಿಸಿನ ಆಟ. ಅವಳು ಬೇಡ ಅಂತ ಸ್ವಲ್ಪ ಬಂದಿದೆ. ಆಮೇಲೆ ಬೇಕು ಅಂತ ಬೇಡ ಅಂತ ಎಳದಾಡಿಸ್ತಿರ್ತಾಳು ಅವಳು, ಬೇಡ ಅಂತಾನೆ ಹೇಳೋದವಳು. ಹುಡುಗಿಯರು ಯಾವಾಗ ಬೇಡ ಅಂತ ಹೇಳಿದ್ರೆ ಬೇಕು ಅಂತ ಅರ್ಥ ಅಂತ ಒಂದು ಜೀವನದಲ್ಲಿ ಸಂವೇದನಾಶೀಲ ನಿರ್ದೇಶಕರು ನಾರಾಯಣ ಸರ್ ಕೇಳಿ, ಅವರ ಚೈತ್ರದ ಪ್ರೇಮಾಂಜಲಿ ಕೇಳಿ, ಎಲ್ಲ ಇದೆ ಕಣೆ. ಬೇಕು ಬೇಡ ಚೆನ್ನಾಗಿದೆ ಹುಡುಗಳೆ. ಇವರ ಮಧುರ ಪ್ರಣಯದ ಕೆಲವು ಪುಸ್ತಕಗಳು ಬಹಳ ಚೆನ್ನಾಗಿದೆ. ನನಗೆ ಬಹಳ ಇದೊಂದು ಲಾಸ್ಟ್ ಪಾಯಿಂಟ್ ಏನಂತಂದ್ರೆ, ಮುಖ್ಯವಾಗಿ ಇವರ ಸಾಮಾಜಿಕ ಚಿಂತನೆಗಳ ಕವಿತೆಗಳು ಒಂದು 10-8 ಒಳ್ಳೆಯ ಕವಿತೆಗಳು ಸಾಮಾಜಿಕ ಚಿಂತನೆ ಕುರಿತಂತೆ. ನನ್ನ ಪ್ರಕಾರ ಒಬ್ಬ ನಿಜವಾದ ಕವಿ ಆಗೋದು ಸಾಮಾಜಿಕ ಚಿಂತನೆಯನ್ನು ಒಳಗೊಂಡಾಗ ಮಾತ್ರ. ನಮ್ಮ ಈ ಕುವೆಂಪು ಅವರು ಇಡೀ ತಮ್ಮ ಸಾಹಿತ್ಯ ರಚನೆಯನ್ನ ಇದು ಸಾಮಾಜಿಕವಾದ ಒಂದು ಅಸ್ತ್ರವಾಗಿ ನಾನು ಬರೆದಿದ್ದೇನೆ. ಅವ್ರು ಹೇಳೋದು ನನ್ನ ಪೊಯೆಟ್ರಿ ಸೋಷಿಯಲ್ ವೆಪನ್ ಅಂತಾನೆ ಕುವೆಂಪು ಹೇಳೋದು. ಈಗ ನಮ್ಮ ಶಾಲೆಯವರು ನಿರೂಪಣೆಯಲ್ಲಿ ಸಾಮಾಜಿಕ ಚಿಂತಕ, ಯುವಕ, ಲಘುಮುಖದ ಕವಿ, ತರುಣ ಎಲ್ಲ ಹೇಳಿದ್ರು. ಅದು ಸಮಾಜ ಈಗ ಪದ್ಯ ಪ್ರೇಮದಲ್ಲಿ ಹೇಳಿದ್ರು ಅವ್ರಿಗೆ, ಪ್ರೇಮ ನಿಯಮ ಒಡನಾಟ ಇರೋದು ಅವ್ರಿಗೆ. ಕಾವ್ಯನ ಓದುವಾಗ ನಮ್ಗಿರ್ಬೋದಾದ್ರೂ ಹೆಚ್ಚಾಗಿ ಅವರು, ಆದರೆ ಸಮಾಜಕ್ಕೆ ದಾರಿ ತೋರು ಇದೆಯಲ್ಲ ನೋಡಿ. ನಾನು ಓದಲು ಶುರು ಮಾಡಬೇಕಾಗಿತ್ತು ಇವತ್ತಿನ ಕಾಲ ಸಂದರ್ಭದಲ್ಲಿ, ಇವತ್ತಿನ ವರ್ತಮಾನ ಸಮಕಾಲೀನ ಸನ್ನಿವೇಶ ಈ ಕರ್ನಾಟಕ ಮತ್ತು ಭಾರತದ ಸಂದರ್ಭದಲ್ಲಿ ಸಾಹಿತ್ಯ ನಮ್ಗೆ ಯಾಕೆ ಬೇಕು, ಸಾಹಿತ್ಯದ ಬೆಳಕು ಮಾರ್ಗದರ್ಶಿ ಯಾಕೆ ಬೇಕು ಅಂತಂದ್ರೆ, ಸಾಮಾಜಿಕವಾಗಿ ಕಂಗಾಲ ಆದಾಗ ಬೆಳಕು ತೋರುವಂತ ಮಣಿದೀಪಗಳು ನಮಗೆ ಬೇಕು. ಕಾವ್ಯ ನಮಗೆ ಅಂತ ದಾರಿದೀಪವನ್ನು ಮಾಡುವಂತ ಜ್ಯೋತಿ ಬೆಳಕುಗಳಾಗಿವೆ. ಅದನ್ನ ತೋರಿಸುವವರು ಕವಿಗಳಾಗಿದ್ದಾರೆ. ಅದರಲ್ಲೂ ಯುವಕರು, ಯುವಶಕ್ತಿ ಮತ್ತು ಯುವ ಮನಸ್ಸುಗಳು ಈ ತರ ಸಾಮಾಜಿಕ ಆಲೋಚನೆ ಮತ್ತು ಸಾಮಾಜಿಕ ಮಾರ್ಗದರ್ಶನದ ಒಂದು ತುಡಿತ ಅಭಿವ್ಯಕ್ತಿಯನ್ನು ಪಡೆದಾಗ ಅದು ರಾಘವ ಶಕ್ತಿ ಅಂತ ನನಗನ್ಸುತ್ತೆ. ಅಂಕನ್ನ ನಾವು ಗಮನಿಸಬೇಕು. ಇಲ್ಲಿ ಜಾತಿ ಧರ್ಮ ಇಂಥದ್ದು ನಾನು ಮೊದಲೇ ಹೇಳಿದ ಸಂಕ್ಷಿಪ್ತವಾಗಿ, ಜಾತಿ ವಿನಾಶದ ಆಶಯಗಳು, ಧರ್ಮಾತೀತ ಸಂಗತಿಗಳು, ಮನುಷ್ಯನಾಗಿರ್ತಕ್ಕಂಥದ್ದು ಅಂತ. ಇಲ್ಲಿ ನೋಡಿ ಒಂದು ಮಾತು, ಕುಲಕ್ಕೊಂದೊಂದು ಜಾತಿ, ಇಲ್ಲಿ ಮೇಲಾವುದು ಕೀಳಾವುದು. ಕುಲ ತೊರೆದ ಬಸವನಿಗೆ 100 ಜಾತಿ, ಕುಲ ತೊರೆದ ಬಸವನಿಗೆ 100 ಜಾತಿ, ಜಲವನ್ನು ಬಿಟ್ಟ ಹರಿಗೆ 700 ಜಾತಿ, ಮನೆ ಬಿಟ್ಟ ಗೌತನಿಗೆ 3 ಜಾತಿ, ಕಣ್ಣು ಬಿಟ್ಟ ಯೇಸುವಿಗೂ ಜಗಜ್ಜಾತಿ, ಅಸ್ಥಿ ಬಿಟ್ಟ ಅಲ್ಲಾಹನಿಗೆ 600 ಜಾತಿ, ಅಸ್ತಿತ್ವ ಕೊಟ್ಟ ಭೀಮನಿಗೂ 100 ಜಾತಿ. ಸರ್ ಅವರಿಂದ ಬಿಜೆ ವಿಜಯಕುಮಾರ್ ಸರ್ ಅವರಿಗೆ ಒಂದು ಸನ್ಮಾನ ನಡೆಸ್ಕೊಡ್ಬೇಕಾಗಿ ವಿನಂತಿಸ್ಕೊಂಡು.
ಬಯಸ್ತೇನೆ. ನಮ್ಮ ನೆಚ್ಚಿನ ಖ್ಯಾತ ಹಿರಿಯ ನಟರು, ಚಲನಚಿತ್ರ ನಿರ್ದೇಶಕರು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಾವೆಲ್ಲರ ಪ್ರೀತಿಯ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರಲ್ಲಿ ವಿನಂತಿಸ್ತೇವೆ. ಎಲ್ಲರೂ ಕ್ಷಮೆ ಕೇಳ್ತೀನಿ, ನಾನು ತಡವಾಗಿ ಬಂದಿದ್ದೆ. ನಾನು ಯಾವತ್ತೂ ಕೂಡ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಕೆಲಸ ಆಗಲಿ ತಡವಾಗಿ ಹೋಗುವ ವ್ಯಕ್ತಿನೇ ಇಲ್ಲ. ನನ್ನ ಬಗ್ಗೆ ನೀವು ತಿಳ್ಕೊಂಡಿರ್ತೀರ. ನಾನು ಬಹಳ ಶಿಸ್ತಿನ ವ್ಯಕ್ತಿ. ಇವತ್ತು ತಡವಾಗಿದ್ದಕ್ಕೆ ಕಾರಣ ಹೇಳಲೇಬೇಕು. ನಾನು ಸರ್ ನಾನು ಬರ್ಮಾಡ್ಕೊಂಡಿದ್ದೆ, ನೀವು ಲೇಟಾಗಿ ಬಂದ್ರಿ ಅಂತ ಕಂಪ್ಲೇಂಟ್ ಮಾಡ್ಕೊಂಡು ಈ 3 ದಿನ ರಜೆ ಇದೆ ಅಂತ ನಮಗೆ ಗೊತ್ತು. 8 ಗಂಟೆಗೆ ಮನೆ ಬಿಟ್ಟೆ. ಯೂಶುವಲಾಗಿ ನಾನು 8 ಗಂಟೆ, ನನಗೆ ಅಲ್ಲಿಂದ ಬರೋಕ್ಕೆ 1.5 ಗಂಟೆ ಸಾಕು. ಇವತ್ತು ಏನಾಯ್ತು ಅಂದ್ರೆ ಆ ಹೊಸ ಫ್ಲೈಓವರ್ ಹತ್ತೋದಕ್ಕೆ 40 ನಿಮಿಷ ತಗೊಳ್ತು ಅಲ್ಲಿ, ಅಷ್ಟು ಗಾಡಿಗಳು. ಅದಾದ ನಂತರ ವೇಗವಾಗಿ ಬಂತು ಇಲ್ಲಿ ಕೊಲಂಬಿಯಾ ಹಾಸ್ಪಿಟಲ್ ಹತ್ರ, ಅಲ್ಲಿ 30 ನಿಮಿಷ ಗಾಡಿ ಮುಂದಕ್ಕೆ ಬರಲೇ ಇಲ್ಲ. ಅಲ್ಲಿಗೆ 1.25 ಗಂಟೆ ನೆಗೆದು ಬಿತ್ತು. ಅಲ್ಲಿಂದ ಇಲ್ಲಿ ಬಂದ ಕ್ಯಾಂಪಸ್ ಸುತ್ತ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಯಾವ ಕಡೆಯಿಂದ ಹಾರ್ಕೊಂಡು ಬರೋದು ಗೊತ್ತಿಲ್ಲ ನನಗೆ. ಸರ್ ಇಳಿದು ನಡ್ಕೊಂಡು ಬಂದ್ಬೇಡ ಅಂತ ನೋಡಿದೆ. ಇಲ್ಲಿ ಒಟ್ಟಾರೆ 1.5 ಗಂಟೆ ನಾನು ಸಮಯ ವ್ಯರ್ಥ ಆಗಿದೆ. ಹಾಗಾಗಿ ತಡ ಆಗಿದೆ. ಹಾಗಾಗಿ ನಾನು ಕ್ಷಮೆ ಕೇಳ್ತೀನಿ. ಕಾರಣ ಏನೇ ಇರಲಿ ಕ್ಷಮಿಸ್ಬಿಡಿ. ನಾನು ಯಾವತ್ತೂ ತಡವಾಗಿ ಬರೋ ವ್ಯಕ್ತಿ ಅಲ್ಲ. ಕಾಯಿಸೋದಕ್ಕೆ ಕ್ಷಮೆ ಇಲ್ಲ. ರಾಹುಲ್ ಅವರು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಚಿರಪರಿಚಿತರು. ಆದರೆ ನನಗೆ ಅಲ್ಪ ಕಾಲದ ಒಂದು ನಮ್ಮಲ್ಲಿ ಅಷ್ಟು ತುಂಬ ವರ್ಷಗಳೇನು ಪಳಗಿಲ್ಲ. ಆದರೆ ಇವರು ಯಾವಾಗ ಸಾಹಿತ್ಯ ಆದರು ಅಂತ ಗೊತ್ತಿಲ್ಲ ಅಲ್ಲ ನಮಗೆ. ಪರಿಚಯ ಇದ್ರೂ ಪರವಾಗಿಲ್ಲ. ಸಾಹಿತ್ಯ ಯಾವಾಗ ಈಗ ವಿಜಯಕುಮಾರ್ ಸರ್ ಹೇಳಿದಾಗೆ ಯಾವಾಗ ನನ್ನ ಜೊತೆ ಇದ್ರೆ ಯಾವಾಗ ಬರೀತಾರೆ ಅಂತ ಕೇಳಿದ್ರು ಅವರು. ಆಮೇಲೆ ನೀವು ಒಂದು ಮಾತು ಹೇಳಿದ್ರೆ ನಿಮ್ಮಿಂದ ಕಳಿಸ್ಕೊಂಡು ಅವ್ರು ಇಲ್ಲಿ ಹೋಗ್ತಿದ್ದಾರೆ, ಅವ್ರು ಅಲ್ಲಿ ಹೋಗ್ತಾ ಇದ್ದಾರೆ. 6 ಗಂಟೆ ಮೇಲೆ ಅಲ್ಲಿ 6 ಗಂಟೆ ಮೇಲೆ ಬಹಳ ಜನ ಬೇರೆ ಕಡೆ ಹೋಗ್ತಾರೆ. ಆದ್ರೆ ಅವರು ಸತ್ಕಾರ್ಯಕ್ಕೆ ಹೋಗ್ತಾ ಇದ್ದಾರೆ. ನಿಮಗೆ ಟ್ಯಾಕ್ಸ್ ಹೇಳ್ಬೇಕು ನಾವು ಅಲ್ವಾ? ಕೆಟ್ಟೋಗ್ಲಿಲ್ಲ ಗಂಡು ಮಗ, ಕೆಟ್ಟೋಗ್ಲಿಲ್ವಲ್ಲ. ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾ ಇದೆ. ಹಾಗಾಗಿ ಥ್ಯಾಂಕ್ಸ್ ಟು ಗುರುಗಳು. ನಾನು ಕೇಳಿದೆ ಅವರ ವಿಪ್ರಚಂದ್ರ, ನನಗೆ ತಲೆಯೆಲ್ಲ ಕೆಟ್ಟೋಯ್ತು. ಎಲ್ಲಿ ಹುಡುಕೋದು ಅರ್ಥ ಇದನ್ನ ಏನು ಅಂತ. ನಾನು ತುಂಬ ಹಿರಿಯ ಸಾಹಿತಿಯವ್ರನ್ನ ಕೇಳಿದೆ, ಸರ್ ವಿಪ್ರಾದ 100 ಅರ್ಥ ಕೊಟ್ಟರು. ಅದರಲ್ಲಿ ಬಹಳ ಪ್ರಮುಖವಾದ ವಿಪ್ರಾದ ಜ್ಞಾನ. ಭಲೆ ವೆರಿ ಗುಡ್. ಮೂಲ ಒಳಗಡೆ ಇರ್ತಕ್ಕಂಥ ಒಳಾರ್ಥ ಏನು ಅಂತ ಅವ್ರು ಹೇಳಿದ್ರು. 3 ಗುರುಗಳನ್ನ ನಾನು ಮಿಶ್ರಣ ಮಾಡಿದ್ದೀನಿ. ಸೆಲ್ಯೂಟ್ ಮಾಡೋದಿಲ್ಲ. ಗುರುಗಳನ್ನ ಅಪ್ಪ ಅಮ್ಮದನ್ನ ಇವತ್ತಿನ ಇಬ್ಬರಿಗೆ ನೆನೆಸ್ಕೊಳ್ಳೋದೇ ಇಲ್ಲ. ಸುಮ್ಮನೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ನೆನೆಸ್ಕೊಳ್ಳೋದೇ ಇಲ್ಲ. ಅಪ್ಪ ಅಮ್ಮನ ಮಾತು ಕೇಳೋದೇ ಇಲ್ಲ, ಗುರುಗಳ ಮಾತು ಕೇಳ್ತಾರೆ. ಆದರೆ ಗುರುಗಳನ್ನ ಸ್ಮರಣೆ ಮಾಡ್ತಾ ಒಂದು ಕೃತಿಯನ್ನ ತಂದುಕೊಟ್ಟಿದ್ದಾರಲ್ಲ, ಅವರಿಗೆ ನಾವು ಮತ್ತೊಮ್ಮೆ ದೊಡ್ಡ ಚಪ್ಪಾಳೆ. ಸ್ಫೂರ್ತಿದಾಯಕವಾದಂಥ ಒಂದು ಶೀರ್ಷಿಕೆ ಅದು. ಇನ್ನು ಆ ಕಾರ್ಯಕ್ರಮ ಉದ್ಘಾಟನೆ ಬಹಳ ಚೆನ್ನಾಗಿದೆ. ಒಬ್ಬರು ಭಾರತ ರತ್ನ, ಇನ್ನೊಬ್ಬರು ವಿಶ್ವರತ್ನ. ಅವರು ಭಾರತ ರತ್ನ. ನಾನು ಕುವೆಂಪು ಅವ್ರನ್ನ ಯಾವತ್ತು ವಿಶ್ವರತ್ನ ಅಂತ ಹೇಳ್ತೀನಿ. ಯಾಕೆಂದ್ರೆ ಅವರ ಸಂದೇಶಗಳು ಬರೀ ಒಂದು ಸಮಾಜಕ್ಕೆ, ಒಂದು ಧರ್ಮಕ್ಕೆ, ಒಂದು ಜಾತಿಗೆ, ಒಂದು ಭಾಷೆಗೆ, ಒಂದು ದೇಶಕ್ಕೆ ಮೀಸಲಾದಲ್ಲ, ವಿಶ್ವಕ್ಕೆ ತಟ್ಟೋದು. ಹಾಗಾಗಿ ವಿಶ್ವರತ್ನ ಅವರು. ಗುರುಗಳು ನೋಡಿ, ನೀವು ಎಂತ ಕೆಲಸ ಮಾಡಿದ್ರಿ ಅಂದ್ರೆ, ನನಗೆ ಪುಸ್ತಕ ಮೊದಲೇ ಕಳಿಸ್ಬೇಕಾಗಿತ್ತು. ನೀವು ನನ್ನ ಸುಮ್ಮನೆ ಬನ್ನಿ ಅಂತ ಬೀಗರೂಟಕ್ಕೆ ಕರೆದುಬಿಟ್ಟು ನಮ್ಮನ್ನು ಕರೆದಾಗ ಬನ್ನಿ ಬೀಗರೂಟಕ್ಕೆ ಆಗಿದ್ದರೆ ಕರೀತಾರೆ. 12 ಗಂಟೆಗೆ ಬಂದ್ಬಿಡಿ, ಎಲೆ ಕಾಯ್ತಾ ಇರುತ್ತೆ ಅಂತ ಹಾಗೆ ಕರೆದ್ರು ನನ್ನ. ಅವ್ರ ಗುರುಗಳಿಗೆ ಅವ್ರು ಕಂಪ್ಲೀಟ್ ಸಂಕಲನ ಕಳಿಸ್ಬಿಟ್ಟು ಅವರಿಗೆಲ್ಲ ಕಳಿಸ್ಬಿಟ್ಟು ಅವ್ರು ಪ್ರಿಪೇರ್ ಆಗ್ಬೋದು. ಅವ್ರು ಪ್ರೆಸೆಂಟೇಷನ್ ಮಾಡಿದ ರೀತಿ ಅದ್ಭುತವಾಗಿತ್ತು. ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡೋದು. ಯಾಕೆಂದ್ರೆ ಬರೆಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಪೆನ್ನನ್ನು ನಾವು ಮುಟ್ಟಬೇಕಾದ್ರೆ ಪೆನ್ನು ನಮ್ಮನ್ನು ಗೆಲ್ಲಬೇಕು. ನನಗೆ ಆ ಪೆನ್ ಇಷ್ಟ ಆಗಬೇಕು. ನನಗೆ ಪೆನ್ನು ಇಷ್ಟ ಆದರೆ ಮಾತ್ರ ನಾನು ಬರವಣಿಗೆ ಮಾಡೋಕ್ಕೆ ಸಾಧ್ಯ. ಒಂದು ಸಲ ಪೆನ್ನಿನ ಸಹಾಯ ಮಾಡಿದ್ರೆ ಅವನು ಸಮಾಜ ವ್ಯಕ್ತಿ ಆಗ್ತದೆ, ಸರ್ವಶ್ರೇಷ್ಠ ವ್ಯಕ್ತಿ. ಎಲ್ರಿಗೂ ಒಲಿಯೋಕ್ಕೆ ಸಾಧ್ಯನೇ. ತುಂಬಾ ಜನ ಪ್ರಯತ್ನ ಮಾಡ್ತಾರೆ, ನಾನು ಬರೀತೀನಿ ಅಂತ. ಓದಕ್ಕೆ ಇದೆಯಲ್ಲ, ಈ ಓದಾಣಿಕೆ ಬಂದು ಒಳ್ಳೆ ಊಟ ಮಾಡಿದ ಹಾಗೆ. ಒಳ್ಳೆ ಊಟ ಮಾಡಿದ್ರೆ ಎಂಜಾಯ್ ಮಾಡ್ತೀವಿ ಅದನ್ನ ಅಲ್ವೇ? ಹಾಗೆ ಒಂದು ಪುಸ್ತಕವನ್ನು ಓದಿ ಮುಗಿಸಿದ್ರೆ ಅಂತ ಒಂದು ಅನುಭವ ಆಗುತ್ತೆ. ಅಷ್ಟು ಒಳ್ಳೆ ಅನುಭವ ಆಗುತ್ತೆ. ಅದು ಓದೋರಿಗೆ ಮಾತ್ರ ಗೊತ್ತು.
ಹಾಗೆ ಬರವಣಿಗೆ ಇದೆಯಲ್ಲ, ಒಂದು ಪುಟ ಬರೆದ್ರೆ ಹಾಲ್ಗಡಲಲ್ಲಿ ತೇಲಿ ನಲಿದಂತೆ ಅಷ್ಟೊಂದು ಆಹ್ಲಾದಕರವಾದ ಅನುಭವ ಆಗುತ್ತೆ. ಆ ಎರಡರ ಅನುಭವ ನನಗೆ ನಿತ್ಯ ಆಗ್ತಾನೆ ಇರುತ್ತೆ. ಯಾಕೆಂದ್ರೆ ನನ್ನ ಮಿತ್ರ, ಸ್ನೇಹಿತ, ನನ್ನ ಬಂಧು ಎಲ್ಲ ಲೇಖನಿ. ನಾವು ಸದಾ ಹೆಚ್ಚಿನ ಸಮಯ ನಾನು ಅದರ ಜೊತೆಲೇ ಕಳೀತಾ ಇರ್ತೀನಿ. ದಿನಂಪ್ರತಿ ನಾನು ಅರ್ಧ ಗಂಟೆ ಬರೀದೆ ನನ್ನ ದಿನಚರಿ ಶುರುನೇ ಆಗಿದೆ. ಹಾಗಾಗಿ ಬಹಳ ಚಿಕ್ಕ ವಯಸ್ಸಿನ ರಾಹುಲ್ ಅವರು ಪೆನ್ ಹಿಡಿದಿದ್ದಾರೆ. ತುಂಬಾ ಅತ್ಯುತ್ತಮವಾದಂಥ ಪದಗಳನ್ನು ಜೋಡಣೆ ಮಾಡಿ ಒಂದು ಸಂಕಲನ ಮಾಡಿ ಕೊಟ್ಟಿದ್ದೀರಿ. ಇನ್ನು ಹೆಚ್ಚಿನ ಅವನ ಅನುಭವದ ಧಾರೆ ಎರೆಯೋಕೆ ಅವನು ಕವಿ ಆಗ್ತಾನೆ. ಸಮಾಜದಲ್ಲಿ ತಾನು ಜೀರ್ಣಿಸ್ಕೊಳ್ಳೋಕ್ಕಾಗದೇ ಇರುವಂಥ ವಿಚಾರಗಳನ್ನು ಕಂಡಾಗ ಅವನು ಕವಿ ಆಗ್ತಾನೆ. ಸಮಾಜವನ್ನು ತಿದ್ದಬೇಕು ಅಂತ ಪ್ರಯತ್ನ ಪಡೆದಾಗ ಅವನಿಗೆ ವೇದಿಕೆ ಸಿಕ್ಕೋದಿಲ್ಲ. ಅವಾಗ ಅವನು ಲೇಖನ ಮುಖಾಂತರ ತಿದ್ದೋ ಪ್ರಯತ್ನ ಮಾಡ್ತಾನೆ. ಆ 3ನೇ ಪಂಕ್ತಿಗೆ ನೀವು ಬರಬೇಕು ಅನ್ನೋದು ವಿಜಯ್ ಕುಮಾರ್ ಅವರ ಆಸೆ, ನನ್ನ ಆಸೆ ಕೂಡ. ಯಾಕೆಂದ್ರೆ ಪ್ರೇಮ ಕವನ ಬಹಳಷ್ಟು ಜನ ಬರೀತಾನೂ ಇದ್ದಾರೆ. ಅದು ಕಷ್ಟನೇ, ಸುಲಭ ಏನಲ್ಲ ಅದು. ರಾಹುಲ್ ಸರ್, ನಿಮ್ಮ ಪ್ರಶ್ನೆ ಕೇಳ್ಬೇಕು ಸರ್. ನಾನು ಇಲ್ಲ, ಬಹಳ ದಿನ ಕೇಳ್ತೀನಿ, ಯಾರು ಉತ್ತರ ಕೊಡಲೇ ಇಲ್ಲ. ಈ ಕವಿ ಅಂದ ತಕ್ಷಣ ಹೆಣ್ಣು ಮಕ್ಕಳ ಬಗ್ಗೆನೇ ವರ್ಣನೆ ಮಾಡ್ತಾ ಇಲ್ಲ, ಗಂಡು ಮಕ್ಕಳಿಗೆ ಸುಂದರವಾಗಿರೋದೇ ಇಲ್ವಾ ಸರ್? ಏನ ಹೌದಾ? ಯಾಕೆ ಗಂಡು ಮಕ್ಕಳು ಸುಂದರ? ವಿಜಯ್ ಕುಮಾರ್ ಅವರು ಹೀರೋ ತರ ಇರಲ್ಲ. ಅವ್ರು ನೆನ್ಸ್ಕೊಂಡು ಹಾಡು ಬರೀದಿಲ್ಲ ಅಲ್ವಾ? ಏನ್ ಪಾಪ ಮಾಡಿದ್ರು ಗಂಡು ಮಕ್ಕಳು? ಎಲ್ಲಾ ಹೂವಿಗೂ ಹೆಣ್ಣನ್ನು ಹೋಲಿಸ್ತಾರ. ನಾನು ಸೇರಿಸಿ ನಾನು ಹೇಳಿದೆ, ನಾನು ಬರ್ತೀನಿ ನೋಡಿ. ಆದರೆ ಏನು ಮಾಡೋಕ್ಕಾಗಲ್ಲ. ಪ್ರಕೃತಿ ಅನ್ನೋದು ಸುಂದರವಾಗಿರುತ್ತೆ. ಸುಂದರವಾಗಿರೋದನ್ನ ವರ್ಣನೆ ಮಾಡಬೇಕಾಗ್ತದೆ. ಆ ವರ್ಣನೆ ಮಾಡೋ ಧಾಟಿ ಇದೆಯಲ್ಲ, ಅದು ಭಿನ್ನವಾಗಿರ್ಬೇಕು. ತುಂಬ ಚೆನ್ನಾಗಿದೆ ಅದು. ಇದ್ರದ್ದೆಲ್ಲ ಏನು ಪೂರಿ, ಇಡ್ಲಿ ಎಕ್ಸ್ಪೀರಿಯನ್ಸು ಎಲ್ಲೋ ಅಕ್ಕಪಕ್ಕದಲ್ಲೆಲ್ಲ ಅನುಭವಿಸಿದ್ದಾರೆ. ಇವ್ರು ಅನುಭವಿಸೋದಿಲ್ಲ ಇಲ್ಲೋ, ಇವ್ರು ಗುರುಗಳು ಅನುಭವಿಸೋರು ಹೇಳ್ಕೊಟ್ಟಿರ್ತಾರೆ. ಗೊತ್ತಾಯ್ತು ಎಲ್ಲಿಂದ ಬಂದಿದೆ ನೀರು ಅಂತ, ಯಾವ ಕಡೆಯಿಂದ ಬಂದಿದೆ ಇದು. ಎಲ್ಲಿಂದಾರು ಬನ್ನಿ, ಸಮಾಜಕ್ಕೆ ಒಳ್ಳೆಯದನ್ನು ಕೊಡ್ತಾ ಇದ್ದೀರಿ. ಧನ್ಯವಾದಗಳು. ಯಾವುದೇ ಬರಹಗಾರನಿಗೆ ನಾವು ಬೆಂಬಲವನ್ನು ಸೂಚಿಸಬೇಕು, ಪ್ರೋತ್ಸಾಹವನ್ನು ಕೊಡಬೇಕು. ವಿಜಯ್ ಕುಮಾರ್ ಸರ್ ಹೇಳ್ತಾ ಇದ್ರು ಒಂಥರ ಕಾಂಗ್ರೆಸ್ ಸಭೆ ಅಂತೇಳಿ ಮಾಡೋದಲ್ಲ. ಬನ್ನಿ ರಾಜಕಾರಣಕ್ಕೆ, ಸುಂದರವಾದ ಸಮಾಜವನ್ನ ಕಟ್ಟಿ, ಸುಂದರವಾದ ದೇಶವನ್ನ ಕಟ್ಟಿ. ವಿಜಯ್ ಕುಮಾರ್ ಸರ್ ಅವರು ಬಹಳ ಒಳ್ಳೆ ಮಾತು ಹೇಳಿದ್ರು. 70ರ ದಶಕದ ಹಿಂದೆ ಎಷ್ಟು ಚೆನ್ನಾಗಿತ್ತು ಅಂತ. ಯಾಕೆಂದ್ರೆ ಅವತ್ತು ಅಷ್ಟೊಂದು ಬರೀ ದೇಶ ಕಟ್ಟೋದು ಒಂದೇ ಒಂದು ಗುರಿಯಾಗಿತ್ತು. ಅದಾದ ನಂತರ ಏನೇನು ಬದಲಾವಣೆ ಆಯಿತು ನೀವೆಲ್ಲ ನೋಡ್ಬಿಟ್ರಿ. ಎಲ್ಲ ರಾಜಕಾರಣಿಗಳು ಆರಂಭ ಆಗಬೇಕು, ಪ್ರಜ್ಞಾವಂತರು ಬರಬೇಕು. ಪ್ರಜ್ಞಾವಂತರು ಯಾವಾಗ ಬರ್ತಾರೆ, ಜ್ಞಾನವಂತರು ಯಾವಾಗ ಬರ್ತಾರೆ, ದೂರದಲ್ಲಿ ನಿಂತ್ಕೊಂಡು ಯಾರು ಟೀಕೆ ಮಾಡ್ತಾರೆ ಅವರೆಲ್ಲ ಯಾವಾಗ ಬರ್ತಾರೆ, ಅವಾಗೆಲ್ಲ ನಿಜವಾಗ್ಲೂ ತುಂಬ ಸುಂದರವಾಗಿರುತ್ತೆ. ರಾಜಕಾರಣಿಗಳನ್ನ ಬೈಯೋದು ಮುಖ್ಯ ಅಲ್ಲ, ತಿದ್ದೋದು ಮುಖ್ಯ. ಆ ಕೆಲಸವನ್ನು ಮಾಡಿ ಈ ವೇದಿಕೆಯಲ್ಲಿ ವಿಪ್ರಚಂದ್ರ ಪ್ರಚಂಡ ಯಶಸ್ವಿಯಾಗಲಿ. ಎಲ್ಲರ ಮನೆಗಳಲ್ಲಿ ಅವರು ರಾರಾಜಿಸಲಿ. ನಮ್ಮ ರಾಹುಲ್ ಕುಂಬರಹಳ್ಳಿಯವರು ಇನ್ನು ಹಲವಾರು ಕೃತಿಗಳನ್ನು ರಚಿಸೋದಕ್ಕೆ ಇದು ಸ್ಫೂರ್ತಿಯಾಗಲಿ. ವೇದಿಕೆ ಬಹಳಷ್ಟು ಜನ ಅವರಿಗೆ ಒಳ್ಳೊಳ್ಳೆ ಮಾತುಗಳನ್ನು ಆಡಿ ಆಶೀರ್ವಾದ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ನಾನು ಕೂಡ ಅವರ ಏಳಿಗೆಯನ್ನು ಬಯಸ್ತಾ ಕೈಯಿಂದ ಈ ಪುಸ್ತಕ ಅನಾವರಣಗೊಂಡಿದೆ ಸರ್. ಖಂಡಿತವಾಗಿ ಈ ಒಂದು ಬರವಣಿಗೆ ಮುಂದುವರಿಯುತ್ತೆ ಅಂತ ಆಶಿಸ್ತಾ ಇದೀಗ ಅಂಶು ಪ್ರಸನ್ನ ಸರ್ ಅವರು ನಮ್ಮ ಎಸ್ ನಾರಾಯಣ್ ಸರ್ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಇದೀಗ ಆದ್ಮೇಲೆ ನಮ್ಮೊಟ್ಟಿಗಿರುವ ಮೈಸೂರು ವಿಶ್ವವಿದ್ಯಾನಿಲಯದ ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು, ಎಲ್ಲ ಪ್ರಿಯ ವಿದ್ಯಾರ್ಥಿಗಳ ಪ್ರಿಯ ಶಿಕ್ಷಕರಾಗಿದ್ದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೊಫೆಸರ್ ಎಸ್ ಟಿ ರಾಮಚಂದ್ರ ಸರ್ ಅವರು. ನಮಸ್ಕಾರ. ಈಗಾಗಲೇ ಕಾರ್ಯಕ್ರಮ ಸುದೀರ್ಘವಾಗಿ ನಡೆದಿದೆ. ಪ್ರೊಫೆಸರ್ ಎಂ ಶಿವಸ್ವಾಮಿ ಅವರು ವಿಪ್ರಚಂದ್ರ ಕವನ ವಚನದ ಬಗ್ಗೆ ತುಂಬ ಅದ್ಭುತವಾಗಿ ಮಾತನಾಡಿದ್ದಾರೆ. ನಾನು ವಿಜಯ್ ಕುಮಾರ್ ಅವರು ಹೇಳ್ತಾ ಇದ್ದೆ,
ತುಂಬ ಒಳ್ಳೆಯ ಗೆಸ್ಟು, ತುಂಬ ಒಳ್ಳೆಯ ಜಾನಪದ ಗಾಯಕರು. ಅವರೇ ಈ ದಿನ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳುವಂಥ ಒಂದು ಶಕ್ತಿ ಅವರಿಗಿದೆ ಅಂತ ಹೇಳ್ತಾ ಇದ್ದೆ. ಹಾಗೆ ಎಸ್ ನಾರಾಯಣ್ ಅವರು ಕೂಡ ತುಂಬ ಅದ್ಭುತವಾಗಿ ಮಾತನಾಡಿದ್ರು. ವಿಜಯಕುಮಾರ್ ಅವರು ಕೂಡ ಚೆನ್ನಾಗಿ ಮಾತಾಡಿದ್ರು. ನಾನು ಈ ಮೂವರು ಮಾತನಾಡಿ ಹಾಗೂ ಪ್ರೊಫೆಸರ್ ರಜೆ ಅವರು ಮಾತಿಗೆ ಇರ್ಲಿಕ್ಕಾಗಲ್ಲ, ನನಗೆ ತುರ್ತು ಕೆಲಸ ಇದ್ದು ನಾನು ಆಗಲೇ ಹೋಗಬೇಕಿತ್ತು. ಬಟ್ ನಾರಾಯಣ್ ಅವರು ಬೆಂಗಳೂರಿಂದ ಬಂದಿರೋದ್ರಿಂದ ಸಭೆಯಿಂದ ಹೋಗ್ತಕ್ಕಂಥ ಶೌಚಾಲಯ ಎಲ್ಲ ನನಗೆ ಇದ್ದೆ. ನಾನು ಎಷ್ಟೇ ಮಾತಾಡೋದು ಅಂತ ಹೇಳಿದ್ರು ಕೂಡ ನಿಮ್ಮ ಮುಂದೆ ನಿಲ್ಲಿಸಿದ್ದಾರೆ. ಈಗಲೂ ಕೂಡ ಏನು ಮಾತಾಡಲ್ಲ. ನನ್ನ ಒಂದೇ ಒಂದು ಆಕ್ಷೇಪ, ರಾಹುಲ್ ಬೆಳಗ್ಗೆಯಿಂದ ಸಂಜೆವರೆಗೆ ವಿಜಯಕುಮಾರ್ ಜೊತೆಗಿರ್ತಾರೆ, ಸಂಜೆ 6 ಗಂಟೆ ನಂತರ ಚಂದ್ರಶೇಖರ್ ಅವ್ರ ಜೊತೆಗಿರ್ತಾರೆ ಅಂತೇಳಿ ಇತ್ತು. ಅದೇನೇ ಒಂದು ಕವನದ ಬಗ್ಗೆ ನನ್ನ ಆಕ್ಷೇಪವನ್ನು ಸಲ್ಲಿಸಲಿಕ್ಕೆ ನಾನು ಅರ್ಥ ಇಷ್ಟಪಡ್ತೇನೆ. ಸ್ನೇಹಿತರೆ, ಅವರು ಕೇವಲ ಗೆಳತಿಯರು ವಿದ್ಯಾರ್ಥಿಯರು ತಿಂದ ಆಹಾರದ ಬಗ್ಗೆ ಮಾತ್ರ ಅವರ ಕೊನೆ ಕವನದಲ್ಲಿ ಹೇಳಿದ್ದಾರೆ. ಯಾಕೆ ಯಾರು ಹುಡುಗರು ಯಾರು ತರ್ತಾರೆ ಅವರು ಮೋಸ್ಟ್ಲಿ ಹುಡುಗರು ತಂದಿರೋ ನಾನ್ ವೆಜ್ ತಂದಿರ್ಬೋದು, ಫಿಶು ಮಟನ್ನು ಚಿಕನ್ ಇತ್ಯಾದಿ ಇರ್ಬೋದು. ಅದಕ್ಕೋಸ್ಕರ ಆ ಬಗ್ಗೆ ಇಲ್ಲಿ ವರ್ಣನೆ ಮಾಡಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಓ ನೋಡಿ, ಇವ್ರ ಕತೆ ಎಲ್ಲ ಹುಡುಗರು ಹುಡುಗಿರು ಏನು ಆಹಾರ ತಂದಿದ್ದಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇರುವಂತೆ, ಅದಕ್ಕೋಸ್ಕರ ಹುಡುಗರ ಬಗ್ಗೆ ಬರೆದಿರುವಂತೆ. ರಾಹುಲ್, ನಿಮಗೆ ಅಭಿನಂದನೆಗಳು. ಸ್ನೇಹಿತರೆ, ಏನೇ ಇರಲಿ, ವಿಜಯಕುಮಾರ್ ಅವರು ಹೇಳಿದ ಮಾತನ್ನ, ನಾರಾಯಣ ಅವರು ಹೇಳಿದ ಮಾತನ್ನ, ಶಿವಸ್ವಾಮಿ ಅವರು ಹೇಳಿದ ಮಾತನ್ನ ನಾನು ಅನುಮೋದಿಸ್ತೇನೆ. ಮುಂಚೆ ಎಷ್ಟೆಲ್ಲ ಅದ್ಭುತವಾದ ರಾಜಕಾರಣಿಗಳು ಬಂದಿದ್ರು, ಯಾಕಂತೇಳಿದ್ರೆ ಅವರೆಲ್ಲ ಓದ್ಕೊಂಡಿದ್ರು. ಮತ್ತೆ ಎಲ್ಲ ನಾಯಕರುಗಳನ್ನ ನೀವು ಗಮನಿಸಿ, ಎಲ್ಲರೂ ಕೂಡ ಮಾತನಾಡ. ಧನ್ಯವಾದಗಳು ಸರ್. ಮತ್ತೊಮ್ಮೆ ಆತ್ಮೀಯರೇ, ಇವತ್ತು ಕೆಲವು ಶ್ರೇಷ್ಠತೆ ಉಳ್ಳಂತಹ ವ್ಯಕ್ತಿತ್ವ ಉಳ್ಳಂತಹ ಒಂದಷ್ಟು ಜನರನ್ನ ಗೌರವಿಸಲು ಸರ್ಕಾರಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಸಂಜೆ ಕಾಲೇಜಿನ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಪ್ರೊಫೆಸರ್ ಕೆ ಸೌಭಾಗ್ಯವತಿ ಮೇಡಮ್ ರವರು ವೇದಿಕೆ ಮೇಲೆ ಬಂದ ಡಾಕ್ಟರ್ ಕವಿತಾ ಎನ್.ಎಂ. ಮೇಡಮ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಿದ್ಧಾರ್ಥ ನಗರ ನನ್ನ ಕಾಲೇಜಿನ ಅಧೀಕ್ಷಕರಾಗಿರ್ತಕ್ಕಂತಹ ಶ್ರೀಮತಿ ಶೈಲಜಾ ನಾಥರಘಟ್ಟರವರು ನೆನಪಿಸ್ಕೊಳ್ತಾ, ಎಲ್ಲ ಹೆಚ್ಚರವರು ಲೇಖಕರು ಹಾಗೂ ಉಪನ್ಯಾಸಕರು ಅವರನ್ನು ಕೂಡ ಸರ್ ಕೆ ಸೌಭಾಗ್ಯವತಿ ಮೇಡಮ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪುಸ್ತಕದ ಹಿಂಭಾಗದಲ್ಲಿ ಕವಿಯನ್ನ ಪರಿಚಯಿಸುವ ಒಂದು ಪರಿ ಇದೆಯಲ್ಲ, ಆ ಒಂದು ಕೆಲಸವನ್ನ ನಮ್ಮ ಪ್ರೀತಿಯ ಡಾಕ್ಟರ್ ಶೈಲಾ ಹೆಚ್ಚಲ್ ಅವರು ನಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಉಡೋದು ಹೊಸ ಬನ್ನಿ ಒಡೆಯನು ಹಸು ಮಗ, ಉಡೋದು ಹೊಸ ಬನ್ನಿ ಒಡೆಯನು ಹಸು ಮಗ. ಬಸವಣ್ಣ ಮೈಸೂರು ವಿಶ್ವವಿದ್ಯಾನಿಲಯದ ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಕೆ ಶ್ರೀರಾಮಚಂದ್ರ ಸರ್ ಅವರು ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತೇನೆ. ಇರ್ತಕ್ಕಂಥ ಎಲ್ಲ ಬಂಧುಗಳು, ರಾಹುಲ್ ನಮ್ಮ ಚಂದ್ರಶೇಖರಿಂದ ನನಗೆ ಪರಿಚಯ. ನಮ್ಮ ಕಾಲೇಜಿನ ವಿದ್ಯಾರ್ಥಿಯಲ್ಲ. ನಮ್ಮ ಚಂದ್ರಶೇಖರ್ ವಿಜಿ ಒಂದು ದೊಡ್ಡ ಕುಟುಂಬ ಇದೆ. ಅಲ್ಲಿ ಆ ಕುಟುಂಬದಲ್ಲಿ ನಾನು ಸದಸ್ಯ. ನಮ್ಮ ಚಂದ್ರಶೇಖರ್ ಈ ಥರದ ವ್ಯಕ್ತಿಗಳನ್ನ ಹುಡುಕಿ ತರ್ತಾ ಇರ್ತಾರೆ. ಸಮಾಜಮುಖಿಗಳನ್ನು, ಹೋರಾಟಗಾರರು, ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥವರನ್ನು ಹುಡುಕದೇ ಆತನ ಕೆಲಸ.